ಎದೆಗೆ ಬಿದ್ದ ಅಕ್ಷರ. ಈ ಗದ್ಯಾನುಸಾರವಾಗಿ ಉದ್ದಿಷ್ಟಾನುಸಾರ ಪ್ರಾಮುಖ್ಯತೆ ಹೇಗಿದೆ ಅನ್ನೋದನ್ನ ನೋಡೋದಾದ್ರೆ, ಸ್ಮರಣೆ ವಿಭಾಗದಲ್ಲಿ 20 ಪ್ರಶ್ನೆಗಳನ್ನ 22 ಅಂಕಗಳಿಗೆ ಕೇಳಲಾಗುತ್ತದೆ. ಗ್ರಹಿಕೆ ವಿಭಾಗದಲ್ಲಿ 8 ಪ್ರಶ್ನೆಗಳನ್ನ 11 ಅಂಕಗಳಿಗೆ ಕೇಳಲಾಗುತ್ತದೆ. ಅಭಿವ್ಯಕ್ತಿ ವಿಭಾಗದಲ್ಲಿ 7 ಪ್ರಶ್ನೆಗಳನ್ನ 24 ಅಂಕಗಳಿಗೆ ಕೇಳಲಾಗುತ್ತದೆ. ಪ್ರಶ್ನಾನುಸಾರ ಪ್ರಾಮುಖ್ಯತೆಯನ್ನು ನೋಡೋದಾದ್ರೆ, ವಸ್ತುನಿಷ್ಠದಲ್ಲಿ 15 ಅಂಕಗಳಿಗೆ 15 ಪ್ರಶ್ನೆಗಳನ್ನ ಕೇಳಲಾಗುತ್ತದೆ. ಕಿರು ಉತ್ತರ ಅಂದ್ರೆ 1 ಅಂಕದ ಪ್ರಶ್ನೆಯನ್ನ 9 ಅಂಕಗಳಿಗೆ 9 ಪ್ರಶ್ನೆಗಳನ್ನ ಕೇಳಲಾಗುತ್ತದೆ. 2 ಅಂಕವನ್ನ ಬಯಸುವಂತಹ ಕಿರು ಉತ್ತರಗಳನ್ನ 6 ಅಂಕಗಳಿಗೆ 3 ಪ್ರಶ್ನೆಗಳನ್ನ ಕೇಳಲಾಗುತ್ತದೆ. 3 ಅಂಕಗಳನ್ನ ಬಯಸುವಂತಹ ದೀರ್ಘ ಉತ್ತರದ 18 ಅಂಕಗಳಿಗೆ 6 ಪ್ರಶ್ನೆಗಳನ್ನ ಕೇಳಲಾಗುತ್ತದೆ. ಹಾಗೇನೆ 4 ಅಂಕಗಳನ್ನ ಬಯಸುವಂತಹ ದೀರ್ಘ ಉತ್ತರದ ಪ್ರಶ್ನೆಗಳು ಅಂತ ಹೇಳಿದ್ರೆ 9 ಅಂಕಗಳಿಗೆ 2 ಪ್ರಶ್ನೆಗಳನ್ನ ಕೇಳಲಾಗುತ್ತದೆ. ಒಟ್ಟಾರೆಯಾಗಿ ಈ ಗದ್ಯದಲ್ಲಿ ಪ್ರಶ್ನಾನುಸಾರವಾಗಿ ಪ್ರಾಮುಖ್ಯತೆಯನ್ನು ನೋಡುವುದಾದ್ರೆ 57 ಅಂಕಗಳಿಗೆ 35 ಪ್ರಶ್ನೆಗಳನ್ನ ಕೇಳಬಹುದಾಗಿದೆ. ಹಾಗಿದ್ರೆ ಬನ್ನಿ, ಈ ಗದ್ಯದ ಅನುಸಾರವಾಗಿ ಯಾವ ರೀತಿಯಾಗಿ ಪ್ರಶ್ನೆಯನ್ನ ಕೇಳಬಹುದು, ಹಾಗೆ ಕೇಳಲ್ಪಡುವಂತಹ ಪ್ರಶ್ನೆಗಳಿಗೆ ಅಂಕಗಳಿಗೆ ಅನುಸಾರವಾಗಿ ಹೇಗೆ ಉತ್ತರವನ್ನು ಬರೀತಕ್ಕಂಥದ್ದು, ಹಾಗೆ ಆ ಪ್ರಶ್ನೆಗಳು ಈ ಹಿಂದೆ ಯಾವಾಗ ಅಥವಾ ಎಷ್ಟು ಬಾರಿ ಪುನರಾವರ್ತನೆ ಆಗಿದೆ ಅನ್ನೋದನ್ನ ನೋಡೋಣ. ಮೊದಲನೆಯ ಪ್ರಶ್ನೆ, ಕ್ರಿಯಾಪದದ ಮೂಲ ರೂಪವನ್ನು ಹೀಗೆನ್ನುವರು. ಆಯ್ಕೆ ಸರ್ವನಾಮ, ಧಾತು, ಸಂಧಿಪದ, ನಾಮಪದ. ಈ ಪ್ರಶ್ನೆಯನ್ನು 1 ಅಂಕಕ್ಕೆ ಕೇಳಲಾಗುತ್ತದೆ. ಈ ಹಿಂದೆ ಒಮ್ಮೆ ಕೇಳಲಾಗಿದೆ. ಇದು ಪರೋಕ್ಷವಾಗಿ ಕೇಳಲ್ಪಟ್ಟಿರುವಂತಹ ಪ್ರಶ್ನೆಯಾಗಿದೆ. ಸ್ಮರಣ ವಿಭಾಗದ ಸುಲಭದ ಪ್ರಶ್ನೆಯಾಗಿದೆ. ಈ ಪ್ರಶ್ನೆಗೆ ಉತ್ತರ ಧಾತು. ಮುಂದಿನ ಪ್ರಶ್ನೆ, ತಿನ್ನನು ಪದವು ಈ ಕ್ರಿಯಾಪದಕ್ಕೆ ಸೇರಿದೆ. ಆಯ್ಕೆ ನಿಷೇಧಾರ್ಥಕ, ಸಂಭಾವನಾರ್ಥಕ, ವಿದ್ಯಾರ್ಥಕ, ಸಮನಾರ್ಥಕ. ಈ ಪ್ರಶ್ನೆಯನ್ನು 1 ಅಂಕಕ್ಕೆ ಕೇಳಲಾಗುತ್ತದೆ. ಈ ಹಿಂದೆ ಒಮ್ಮೆ ಕೇಳಲಾಗಿದೆ. ಇದು ನೇರವಾಗಿ ಕೇಳಲ್ಪಟ್ಟಿರುವಂತಹ ಪ್ರಶ್ನೆಯಾಗಿದೆ. ಸ್ಮರಣೆ ವಿಭಾಗದ ಸಾಧಾರಣ ಪ್ರಶ್ನೆಯಾಗಿದೆ. ಈ ಪ್ರಶ್ನೆಗೆ ಉತ್ತರ ನಿಷೇಧಾರ್ಥಕ. ಮುಂದಿನ ಪ್ರಶ್ನೆ, ಆಶೀರ್ವಾದ, ಅಪ್ಪಣೆ, ಆಜ್ಞೆ, ಕೋರಿಕೆ ಇವುಗಳು ತೋರುವಾಗ ಧಾತುಗಳಿಗೆ ಅಖ್ಯಾತ ಪ್ರತ್ಯಯಗಳು ಸೇರಿ ಆಗುವ ಕ್ರಿಯಾಪದ ರೂಪ. ಆಯ್ಕೆ ನಿಷೇಧಾರ್ಥಕ, ಸಂಭಾವನಾರ್ಥಕ, ವಿದ್ಯಾರ್ಥಕ, ಸಮನಾರ್ಥಕ. ಈ ಪ್ರಶ್ನೆಯನ್ನು 1 ಅಂಕಕ್ಕೆ ಕೇಳಲಾಗುತ್ತದೆ. ಈ ಹಿಂದೆ ಒಮ್ಮೆ ಕೇಳಲಾಗಿದೆ. ಇದು ನೇರವಾಗಿ ಕೇಳಲ್ಪಟ್ಟಿರುವಂತಹ ಪ್ರಶ್ನೆಯಾಗಿದೆ. ಸ್ಮರಣೆಯ ವಿಭಾಗದಲ್ಲಿ ಬರುವಂತಹ ಸಾಧಾರಣ ಪ್ರಶ್ನೆಯಾಗಿದೆ. ಈ ಪ್ರಶ್ನೆಗೆ ಉತ್ತರ ವಿದ್ಯಾರ್ಥಕ. ಮುಂದಿನ ಪ್ರಶ್ನೆ, ಸಂಭಾವನಾರ್ಥಕ ಕ್ರಿಯಾಪದಕ್ಕೆ ಉದಾಹರಣೆಯಾಗಿರುವ ಪದ. ಆಯ್ಕೆಗಳು ಮಾಡೋಣ, ಮಾಡನು, ಮಾಡಿಯಾನು, ಮಾಡಲಿ. ಈ ಪ್ರಶ್ನೆಯನ್ನು 1 ಅಂಕಕ್ಕೆ ಕೇಳಲಾಗುತ್ತದೆ. ಈ ಹಿಂದೆ ಒಮ್ಮೆ ಕೇಳಲಾಗಿದೆ. ಇದು ನೇರವಾಗಿ ಕೇಳಲ್ಪಟ್ಟಿರುವಂತಹ ಪ್ರಶ್ನೆಯಾಗಿದೆ. ಸ್ಮರಣೆ ವಿಭಾಗದ ಸಾಧಾರಣ ಪ್ರಶ್ನೆ. ಈ ಪ್ರಶ್ನೆಗೆ ಉತ್ತರ ಮಾಡಿಯಾನು. ಮುಂದಿನ ಪ್ರಶ್ನೆ, ನೋಡು ಧಾತುವಿನ ನಿಷೇಧಾರ್ಥಕ ರೂಪ. ಆಯ್ಕೆ ನೋಡಲಿ, ನೋಡೆವು, ನೋಡದು, ನೋಡಿಯಾನು. ಈ ಪ್ರಶ್ನೆಯನ್ನು 1 ಅಂಕಕ್ಕೆ ಕೇಳಲಾಗುತ್ತದೆ. ಈ ಹಿಂದೆ ಒಮ್ಮೆ ಕೇಳಲಾಗಿದೆ. ಇದು ನೇರವಾಗಿ ಕೇಳಲ್ಪಟ್ಟಿರುವಂತಹ ಪ್ರಶ್ನೆಯಾಗಿದೆ. ಇದು ಸ್ಮರಣೆ ವಿಭಾಗದ ಸಾಧಾರಣ ಪ್ರಶ್ನೆಯಾಗಿದೆ. ಈ ಪ್ರಶ್ನೆಗೆ ಉತ್ತರ ನೋಡೆವು. ಮುಂದಿನ ಪ್ರಶ್ನೆ, ಮಾಡು ಧಾತುವಿನ ವಿದ್ಯಾರ್ಥಕ ರೂಪ. ಆಯ್ಕೆ ಮಾಡೆವು, ಮಾಡಿಯಾರು, ಮಾಡರು, ಮಾಡಲಿ. ಈ ಪ್ರಶ್ನೆಯನ್ನು 1 ಅಂಕಕ್ಕೆ ಕೇಳಲಾಗುತ್ತದೆ. ಈ ಹಿಂದೆ ಒಮ್ಮೆ ಕೇಳಲಾಗಿದೆ. ಇದು ನೇರವಾಗಿ ಕೇಳಲ್ಪಟ್ಟಿರುವಂತಹ ಪ್ರಶ್ನೆಯಾಗಿದೆ. ಸ್ಮರಣೆಯ ವಿಭಾಗದ ಸಾಧಾರಣ ಪ್ರಶ್ನೆಯಾಗಿದೆ. ಈ ಪ್ರಶ್ನೆಗೆ ಉತ್ತರ ಮಾಡಲಿ. ಮುಂದಿನ ಪ್ರಶ್ನೆ, ಓದಲಿ ಪದವು ಈ ಕ್ರಿಯಾರೂಪಕ್ಕೆ ಸೇರಿದೆ. ಆಯ್ಕೆ ವಿದ್ಯಾರ್ಥಕ, ಸಂಭಾವನಾರ್ಥಕ, ನಿಷೇಧಾರ್ಥಕ, ಸಮನಾರ್ಥಕ. ಈ ಪ್ರಶ್ನೆಯನ್ನು 1 ಅಂಕಕ್ಕೆ ಕೇಳಲಾಗುತ್ತದೆ. ಈ ಹಿಂದೆ ಒಮ್ಮೆ ಕೇಳಲಾಗಿದೆ. ಇದು ನೇರವಾಗಿ ಕೇಳಲ್ಪಟ್ಟಿರುವಂತಹ ಪ್ರಶ್ನೆಯಾಗಿದೆ. ಸ್ಮರಣೆಯ ವಿಭಾಗದಲ್ಲಿ ಸಾಧಾರಣವಾದಂತಹ ಪ್ರಶ್ನೆಯಾಗಿದೆ. ಈ ಪ್ರಶ್ನೆಗೆ ಉತ್ತರ ವಿದ್ಯಾರ್ಥಕ.
ಮುಂದಿನ ಪ್ರಶ್ನೆ ವರ್ತಮಾನ ಕಾಲ ಪ್ರತ್ಯಯವಿದು. ಆಯ್ಕೆ ದ, ಉವ, ಒತ್ತ, ವ. ಈ ಪ್ರಶ್ನೆಯನ್ನು 1 ಅಂಕಕ್ಕೆ ಕೇಳಲಾಗುತ್ತದೆ. ಈ ಹಿಂದೆ ಒಮ್ಮೆ ಕೇಳಲಾಗಿದೆ. ಇದು ನೇರವಾಗಿ ಕೇಳಲ್ಪಟ್ಟಿರುವಂತಹ ಪ್ರಶ್ನೆಯಾಗಿದೆ. ಸ್ಮರಣೆ ವಿಭಾಗದ ಸಾಧಾರಣ ಪ್ರಶ್ನೆಯಾಗಿದೆ. ಈ ಪ್ರಶ್ನೆಗೆ ಉತ್ತರ ಒತ್ತ. ಮುಂದಿನ ಪ್ರಶ್ನೆ ಸಕರ್ಮಕ ಧಾತುವಿನ ಉದಾಹರಣೆ ಇದು. ಆಯ್ಕೆ ಹೋಗು, ಓಡು, ಬದುಕು, ತಿನ್ನು. ಈ ಪ್ರಶ್ನೆಯನ್ನು 1 ಅಂಕಕ್ಕೆ ಕೇಳಲಾಗುತ್ತದೆ. ಈ ಹಿಂದೆ 1 ಬಾರಿ ಕೇಳಲಾಗಿದೆ. ಇದು ನೇರವಾಗಿ ಕೇಳಲ್ಪಟ್ಟಿರುವಂತಹ ಪ್ರಶ್ನೆಯಾಗಿದೆ. ಇದು ಸ್ಮರಣೆ ವಿಭಾಗದ ಸಾಧಾರಣ ಪ್ರಶ್ನೆಯಾಗಿದೆ. ಈ ಪ್ರಶ್ನೆಗೆ ಉತ್ತರ ತಿನ್ನು. ಮುಂದಿನ ಪ್ರಶ್ನೆ ಅಕರ್ಮಕ ಧಾತುವಿನ ಉದಾಹರಣೆ ಇದು. ಆಯ್ಕೆ ನೋಡು, ಹಾಡು, ಮಾಡು, ಓಡು. ಈ ಪ್ರಶ್ನೆಯನ್ನು 1 ಅಂಕಕ್ಕೆ ಕೇಳಲಾಗುತ್ತದೆ. ಈ ಹಿಂದೆ ಒಮ್ಮೆ ಕೇಳಲಾಗಿದೆ. ಇದು ನೇರವಾಗಿ ಕೇಳಲ್ಪಟ್ಟಿರುವಂತಹ ಪ್ರಶ್ನೆಯಾಗಿದೆ. ಸ್ಮರಣೆ ವಿಭಾಗದ ಸಾಧಾರಣ ಪ್ರಶ್ನೆ. ಈ ಪ್ರಶ್ನೆಗೆ ಉತ್ತರ ಓಡು. ಮುಂದಿನ ಪ್ರಶ್ನೆ ಕೆಳಗಿನವುಗಳಲ್ಲಿ ಮೊದಲೆರಡು ಪದಗಳಿಗಿರುವ ಸಂಬಂಧದಂತೆ 3ನೆಯ ಪದಕ್ಕೆ ಸರಿಹೊಂದುವ ಸಂಬಂಧಿ ಪದಗಳನ್ನು ಬರೆಯಿರಿ. ಈ ಪ್ರಶ್ನೆಯನ್ನ 1 ಅಂಕಕ್ಕೆ ಕೇಳಲಾಗುತ್ತದೆ. ಈ ಹಿಂದೆ ಒಮ್ಮೆ ಕೇಳಲಾಗಿದೆ. ಇದು ನೇರವಾಗಿ ಕೇಳಲ್ಪಟ್ಟಿರುವಂತಹ ಪ್ರಶ್ನೆಯಾಗಿದೆ. ಪ್ರಶ್ನೆ ಕೊಡು ಸಕರ್ಮಕ ಧಾತು, ಮಲಗು ಪದದ ಸಂಬಂಧಿ ಪದ ಯಾವುದು ಅಂತ ಹೇಳಿ. ಈ ಪ್ರಶ್ನೆಯನ್ನ 1 ಅಂಕಕ್ಕೆ ಕೇಳಲಾಗುತ್ತದೆ. ಈ ಹಿಂದೆ ಒಮ್ಮೆ ಕೇಳಲಾಗಿದೆ. ಇದು ನೇರವಾಗಿ ಕೇಳಲ್ಪಟ್ಟಿರುವಂತಹ ಪ್ರಶ್ನೆಯಾಗಿದೆ. ಗ್ರಹಿಕೆ ವಿಭಾಗದ ಸುಲಭದ ಪ್ರಶ್ನೆಯಾಗಿದೆ. ಈ ಪ್ರಶ್ನೆಗೆ ಉತ್ತರ ಅಕರ್ಮಕ ಧಾತು. ಮುಂದಿನ ಪ್ರಶ್ನೆ ನೋಡಲಿ ವಿದ್ಯಾರ್ಥಕ ಮಾಡಿಯಾನು. ಈ ಪ್ರಶ್ನೆಯನ್ನು 1 ಅಂಕಕ್ಕೆ ಕೇಳಲಾಗುತ್ತದೆ. ಈ ಹಿಂದೆ ಒಮ್ಮೆ ಕೇಳಲಾಗಿದೆ. ಇದು ನೇರವಾಗಿ ಕೇಳಲ್ಪಟ್ಟಿರುವಂತಹ ಪ್ರಶ್ನೆಯಾಗಿದೆ. ಮಕ್ಕಳೇ, ನೋಡಲಿ ಅನ್ನುವಂಥದ್ದು ವಿದ್ಯಾರ್ಥಕವಾದ್ರೆ ಮಾಡಿಯಾನು ಅಂದ್ರೆ ಯಾವುದಕ್ಕೆ ಸಂಬಂಧಪಟ್ಟಿದ್ದು ಅನ್ನುವಂತಹ ವ್ಯಾಕರಣ ವಿಭಾಗದ ಪ್ರಶ್ನೆ. ಇದು ಗ್ರಹಿಕೆಯ ಸಾಧಾರಣ ವಿಭಾಗದಲ್ಲಿ ಬರ್ತಕ್ಕಂತಹ ಪ್ರಶ್ನೆ. ಇದಕ್ಕೆ ಉತ್ತರ ಸಂಭಾವನಾರ್ಥಕ. ಮುಂದಿನ ಪ್ರಶ್ನೆ ತಿನ್ನುತ್ತೇನೆ ಅನ್ನುವಂತಹ ಪದ ವರ್ತಮಾನ ಕಾಲಕ್ಕೆ ಉದಾಹರಣೆಯಾದರೆ ತಿನ್ನುವೆನು ಅನ್ನುವಂಥದ್ದು ಯಾವ ಕಾಲಕ್ಕೆ ಉದಾಹರಣೆಯಾಗಿದೆ ಅನ್ನುವಂತಹ ಪ್ರಶ್ನೆ. ಈ ಪ್ರಶ್ನೆಯನ್ನು 1 ಅಂಕಕ್ಕೆ ಕೇಳಲಾಗುತ್ತದೆ. ಈ ಹಿಂದೆ ಒಮ್ಮೆ ಕೇಳಲಾಗಿದೆ. ಇದು ನೇರವಾಗಿ ಕೇಳಲ್ಪಟ್ಟಿರುವಂತಹ ಪ್ರಶ್ನೆಯಾಗಿದೆ. ಇದು ಗ್ರಹಿಕೆಯ ಸುಲಭದ ಪ್ರಶ್ನೆಯಾಗಿದೆ. ಈ ಪ್ರಶ್ನೆಗೆ ಉತ್ತರ ಭವಿಷ್ಯತ್ ಕಾಲ. ಮುಂದಿನ ಪ್ರಶ್ನೆ ಮಲಗು ಅನ್ನುವಂಥದ್ದು ಅಕರ್ಮಕ ಧಾತುವಾದರೆ ಕೊಡು ಅನ್ನುವಂಥದ್ದು ಏನು ಅಂತಹ ಪ್ರಶ್ನೆ. ಈ ಪ್ರಶ್ನೆಯನ್ನು 1 ಅಂಕಕ್ಕೆ ಕೇಳಲಾಗುತ್ತದೆ. ಈ ಹಿಂದೆ ಒಮ್ಮೆ ಕೇಳಲಾಗಿದೆ. ಇದು ನೇರವಾಗಿ ಕೇಳಲ್ಪಟ್ಟಿರುವಂತಹ ಪ್ರಶ್ನೆಯಾಗಿದೆ. ಗ್ರಹಿಕೆಯ ವಿಭಾಗದ ಸುಲಭದ ಪ್ರಶ್ನೆಯಾಗಿದೆ. ಈ ಪ್ರಶ್ನೆಗೆ ಉತ್ತರ ಸಕರ್ಮಕ ಧಾತು. ಮುಂದಿನ ಪ್ರಶ್ನೆ ಮಾಡಲಿ ಅನ್ನುವಂಥದ್ದು ವಿದ್ಯಾರ್ಥಕವಾದರೆ ಮಾಡಿಯಾನು ಅನ್ನುವಂಥದ್ದು ಯಾವುದು ಅನ್ನುವಂತಹ ಪ್ರಶ್ನೆ. ಈ ಪ್ರಶ್ನೆಯನ್ನು 1 ಅಂಕಕ್ಕೆ ಕೇಳಲಾಗುತ್ತದೆ. ಈ ಹಿಂದೆ ಒಮ್ಮೆ ಕೇಳಲ್ಪಟ್ಟಿದೆ. ಇದು ನೇರವಾಗಿ ಕೇಳಲ್ಪಟ್ಟಿರುವಂತಹ ಪ್ರಶ್ನೆಯಾಗಿದೆ. ಗ್ರಹಿಕೆಯ ವಿಭಾಗದ ಸಾಧಾರಣ ಪ್ರಶ್ನೆ. ಮಾಡಿಯಾನು ಅನ್ನುವಂಥದ್ದು ಸಂಭವನಾರ್ಥಕ. ಮುಂದಿನ ಪ್ರಶ್ನೆ ಮಂಚಮ್ಮ ಇಂದು ಎಲ್ಲಿ ಪೂಜಿತಳಾಗುತ್ತಿದ್ದಾಳೆ. ಈ ಪ್ರಶ್ನೆಯನ್ನು 1 ಅಂಕಕ್ಕೆ ಕೇಳಲಾಗುತ್ತದೆ. ಈ ಹಿಂದೆ ಒಮ್ಮೆ ಕೇಳಲಾಗಿದೆ. ಇದು ಪರೋಕ್ಷವಾಗಿ ಕೇಳಲ್ಪಟ್ಟಿರುವಂತಹ ಪ್ರಶ್ನೆಯಾಗಿದೆ. ಸ್ಮರಣೆಯ ವಿಭಾಗದ ಸಾಧಾರಣ ಪ್ರಶ್ನೆಯಾಗಿದೆ. ಈ ಪ್ರಶ್ನೆಗೆ ಉತ್ತರ ಚಾವಣಿ ಇಲ್ಲದ ಗುಡಿಯಲ್ಲಿ ತಾಯಿ ಮನೆ ಮಂಚಮ್ಮ ಎಂದು ಪೂಜಿತಳಾಗುತ್ತಿದ್ದಾಳೆ. ಮುಂದಿನ ಪ್ರಶ್ನೆ ಡಾಕ್ಟರ್ ಅಶೋಕ ಪೈ ಅವರ ಊರು ಯಾವುದು. ಈ ಪ್ರಶ್ನೆಯನ್ನು 1 ಅಂಕಕ್ಕೆ ಕೇಳಲಾಗುತ್ತದೆ. ಈ ಹಿಂದೆ ಒಮ್ಮೆ ಕೇಳಲಾಗಿದೆ. ಇದು ಪರೋಕ್ಷವಾಗಿ ಕೇಳಲ್ಪಟ್ಟಿರುವಂತಹ ಪ್ರಶ್ನೆಯಾಗಿದೆ. ಸ್ಮರಣೆ ವಿಭಾಗದ ಸುಲಭದ ಪ್ರಶ್ನೆಯಾಗಿದೆ. ಈ ಪ್ರಶ್ನೆಗೆ ಉತ್ತರ ಡಾಕ್ಟರ್ ಅಶೋಕ ಪೈ ಅವರ ಊರು ಶಿವಮೊಗ್ಗ. ಮುಂದಿನ ಪ್ರಶ್ನೆ ಇಂದಲ್ಲ ನಾಳೆ ಫಲ ಕೊಡುವ ಅಂಶಗಳ್ಯಾವುವು. ಈ ಪ್ರಶ್ನೆಯನ್ನು 1 ಅಂಕಕ್ಕೆ ಕೇಳಲಾಗುತ್ತದೆ. ಈ ಹಿಂದೆ ಒಮ್ಮೆ ಕೇಳಲಾಗಿದೆ. ಇದು ನೇರವಾಗಿ ಕೇಳಲ್ಪಟ್ಟಿರುವಂತಹ ಪ್ರಶ್ನೆಯಾಗಿದೆ. ಸ್ಮರಣೆಯ ವಿಭಾಗದ ಸುಲಭದ ಪ್ರಶ್ನೆಯಾಗಿದೆ. ಈ ಪ್ರಶ್ನೆಗೆ ಉತ್ತರ ಭೂಮಿಗೆ ಬಿದ್ದ ಬೀಜ, ಎದೆಗೆ ಬಿದ್ದ ಅಕ್ಷರ, ಇಂದಲ್ಲ ನಾಳೆ ಫಲ ಕೊಡುವ ಅಂಶಗಳಾಗಿವೆ. ಮುಂದಿನ ಪ್ರಶ್ನೆ ಮನೆ ಮಂಚಮ್ಮ ಯಾರು. ಈ ಪ್ರಶ್ನೆಯನ್ನು 1 ಅಂಕಕ್ಕೆ ಕೇಳಲಾಗುತ್ತದೆ. ಈ ಹಿಂದೆ 2 ಬಾರಿ ಈ ಪ್ರಶ್ನೆ ಪುನರಾವರ್ತನೆಯಾಗಿದೆ. ಇದು ನೇರವಾಗಿ ಕೇಳಲ್ಪಟ್ಟಿರುವಂತಹ ಪ್ರಶ್ನೆಯಾಗಿದೆ. ಸ್ಮರಣೆಯ ವಿಭಾಗದ ಸುಲಭದ ಪ್ರಶ್ನೆಯಾಗಿದೆ. ಈ ಪ್ರಶ್ನೆಗೆ ಉತ್ತರ
ಮನೆ ಮಂಚಮ್ಮ ಊರಿನ ಗ್ರಾಮ ದೇವತೆ. ಮುಂದಿನ ಪ್ರಶ್ನೆ, ಮನೆ ಮಂಚಮ್ಮನ ಕತೆ ಹೇಳಿದ ಕವಿ ಯಾರು? ಈ ಪ್ರಶ್ನೆಯನ್ನು 1 ಅಂಕಕ್ಕೆ ಕೇಳಲಾಗುತ್ತದೆ. ಈ ಹಿಂದೆ ಒಮ್ಮೆ ಕೇಳಲಾಗಿದೆ. ಇದು ನೇರವಾಗಿ ಕೇಳಲ್ಪಟ್ಟಿರುವಂತಹ ಪ್ರಶ್ನೆಯಾಗಿದೆ. ಸ್ಮರಣೀಯ ವಿಭಾಗದ ಸುಲಭದ ಪ್ರಶ್ನೆಯಾಗಿದೆ. ಈ ಪ್ರಶ್ನೆಗೆ ಉತ್ತರ, ಮನೆ ಮಂಚಮ್ಮನ ಕತೆ ಹೇಳಿದ ಕವಿ ಡಾಕ್ಟರ್ ಸಿದ್ಧಲಿಂಗಯ್ಯ. ಮುಂದಿನ ಪ್ರಶ್ನೆ, ಶಿವಾನುಭವ ಶಬ್ದಕೋಶ ಪುಸ್ತಕ ಬರೆದವರು ಯಾರು? ಈ ಪ್ರಶ್ನೆಯನ್ನು 1 ಅಂಕಕ್ಕೆ ಕೇಳಲಾಗುತ್ತದೆ. ಈ ಹಿಂದೆ 3 ಬಾರಿ ಈ ಪ್ರಶ್ನೆ ಪುನರಾವರ್ತನೆಗೊಂಡಿದೆ. ಇದು ನೇರವಾಗಿ ಕೇಳಲ್ಪಟ್ಟಿರುವಂತಹ ಪ್ರಶ್ನೆಯಾಗಿದೆ. ಸ್ಮರಣೆಯ ವಿಭಾಗದ ಸುಲಭದ ಪ್ರಶ್ನೆ. ಈ ಪ್ರಶ್ನೆಗೆ ಉತ್ತರ, ಶಿವಾನುಭವ ಶಬ್ದಕೋಶ ಪುಸ್ತಕ ಬರೆದವರು ಫಗು ಹಳಕಟ್ಟಿಯವರು. ಮುಂದಿನ ಪ್ರಶ್ನೆ, ವಚನಕಾರರಿಗೆ ಯಾವುದು ದೇವರಾಗಿತ್ತು? ಈ ಪ್ರಶ್ನೆಯನ್ನು 1 ಅಂಕಕ್ಕೆ ಕೇಳಲಾಗುತ್ತದೆ. ಈ ಹಿಂದೆ 2 ಬಾರಿ ಕೇಳಲಾಗಿದೆ. ನೇರವಾಗಿ ಕೇಳಲ್ಪಟ್ಟಿರುವಂತಹ ಪ್ರಶ್ನೆಯಾಗಿದೆ. ಸ್ಮರಣೆಯ ವಿಭಾಗದ ಸುಲಭದ ಪ್ರಶ್ನೆಯಾಗಿದೆ. ಈ ಪ್ರಶ್ನೆಗೆ ಉತ್ತರ, ವಚನಕಾರರಿಗೆ ಅವರವರ ಪ್ರಜ್ಞೆಯೇ ದೇವರಾಗಿತ್ತು. ಮುಂದಿನ ಪ್ರಶ್ನೆ, ಅಶೋಕ ಪೈ ಅವರ ವೃತ್ತಿ ಯಾವುದು? ಈ ಪ್ರಶ್ನೆಯನ್ನು 1 ಅಂಕಕ್ಕೆ ಕೇಳಲಾಗುತ್ತದೆ. ಈ ಹಿಂದೆ 2 ಬಾರಿ ಕೇಳಲಾಗಿದೆ. ಇದು ನೇರವಾಗಿ ಕೇಳಲ್ಪಟ್ಟಿರುವಂತಹ ಪ್ರಶ್ನೆಯಾಗಿದೆ. ಸ್ಮರಣೆಯ ವಿಭಾಗದ ಸುಲಭದ ಪ್ರಶ್ನೆ. ಈ ಪ್ರಶ್ನೆಗೆ ಉತ್ತರ, ಅಶೋಕ ಪೈ ಅವರು ಒಬ್ಬ ಮನೋವೈದ್ಯರು. ದೇವನೂರರ ನನ್ನ ದೇವರು ಯಾರೆಂಬುದನ್ನು ಸ್ಪಷ್ಟೀಕರಿಸಿ. ಈ ಪ್ರಶ್ನೆಯನ್ನು 1 ಅಂಕಕ್ಕೆ ಕೇಳಲಾಗುತ್ತದೆ. ಈ ಹಿಂದೆ 3 ಬಾರಿ ಈ ಪ್ರಶ್ನೆಯನ್ನು ಕೇಳಲಾಗಿದೆ. ನೇರವಾಗಿ ಕೇಳಲ್ಪಟ್ಟಿರುವಂತಹ ಪ್ರಶ್ನೆಯಾಗಿದೆ. ಸ್ಮರಣೆಯ ವಿಭಾಗದ ಸಾಧಾರಣ ಪ್ರಶ್ನೆಯಾಗಿದೆ. ಈ ಪ್ರಶ್ನೆಗೆ ಉತ್ತರ, ಚಾವಡಿ ಇಲ್ಲದ ಗುಡಿಯಲ್ಲಿ ಕಾರುಣ್ಯ ಸಮತೆಯ ಬುದ್ಧನನ್ನು ಇಟ್ಟರೆ ಅದೇ ನನ್ನ ದೇವರಾಗುತ್ತದೆ ಎಂದು ದೇವನೂರು ಮಹಾದೇವ ಅವರು ನನ್ನ ದೇವರು ಯಾರು ಎಂಬುದನ್ನು ಸ್ಪಷ್ಟೀಕರಿಸುತ್ತಾರೆ. ಅಶೋಕ ಪೈ ಹೇಳಿದ ಸಂಶೋಧನಾ ಸತ್ಯವೇನು? ಈ ಪ್ರಶ್ನೆಯನ್ನು 2 ಅಂಕಗಳಿಗೆ ಕೇಳಲಾಗುತ್ತದೆ. ಈ ಹಿಂದೆ 3 ಬಾರಿ ಈ ಪ್ರಶ್ನೆಗಳನ್ನ ಕೇಳಲಾಗಿದೆ. ಇದು ನೇರವಾಗಿ ಕೇಳಲ್ಪಟ್ಟಿರುವಂತಹ ಪ್ರಶ್ನೆಯಾಗಿದೆ. ಸ್ಮರಣೆಯ ವಿಭಾಗದ ಸಾಧಾರಣ ಪ್ರಶ್ನೆಯಾಗಿದೆ. ಈ ಪ್ರಶ್ನೆಗೆ ಉತ್ತರ, ಅಶೋಕ ಪೈ ಅವರು ಹೇಳಿದ ಮನಸ್ಸಿನ ಬಗ್ಗೆ ನಡೆದಿರುವ ಸಂಶೋಧನಾ ಸತ್ಯವೆಂದರೆ, ಒಂದು ಕೊಠಡಿಯಲ್ಲಿ ಕುಳಿತು ಟೆಲಿವಿಷನ್ ನೋಡುತ್ತಿರುವವರು ಅನುಭವಿಸುತ್ತಿರುವ ದುಃಖ ಅಥವಾ ಸಂತೋಷದ ಭಾವವು ಪಕ್ಕದ ಕೊಠಡಿಯಲ್ಲಿ ಟೆಲಿವಿಷನ್ ನೋಡದೆ ಕುಳಿತಿರುವವರ ಮೇಲೂ ಸ್ವಲ್ಪ ಮಟ್ಟಿಗೆ ಅದೇ ರೀತಿಯಾದ ಪ್ರಭಾವವನ್ನು ಬೀರುತ್ತದೆ. ಅಂದರೆ ಈ ಉದಾಹರಣೆ ವಿವರಿಸುವ ನಿಜವೆಂದರೆ, ಯಾವ ಜೀವಿಯೂ ತನ್ನಷ್ಟಕ್ಕೆ ತಾನಿಲ್ಲ. ಯಾವುದೇ ಒಂದು ಜೀವಿಗೆ ಆಗುವ ದುಃಖ ದುಮ್ಮಾನ ಪರಿಸರದಲ್ಲಿ ಉಸಿರಾಡುತ್ತಾ ಎಲ್ಲ ಜೀವಿಗಳಲ್ಲೂ ಕಂಪನ ಉಂಟು ಮಾಡುತ್ತಿರುತ್ತದೆ. ಈ ಅನುಕಂಪನ ಇಡೀ ಜೀವ ಸಂಕುಲವನ್ನೇ ಒಂದು ಎಂದು ಹೇಳುತ್ತದೆ. ಮುಂದಿನ ಪ್ರಶ್ನೆ, ವಚನಕಾರರ ದೃಷ್ಟಿಯಲ್ಲಿ ಅರಿವು ಎಂದರೆ ಏನು ವಿವರಿಸಿ. ಈ ಪ್ರಶ್ನೆಯನ್ನು 2 ಅಂಕಗಳಿಗೆ ಕೇಳಲಾಗುತ್ತದೆ. ಈ ಹಿಂದೆ 2 ಬಾರಿ ಈ ಪ್ರಶ್ನೆಯನ್ನು ಕೇಳಲಾಗಿದೆ. ಇದು ನೇರವಾಗಿ ಕೇಳಲ್ಪಟ್ಟಿರುವಂತಹ ಪ್ರಶ್ನೆಯಾಗಿದೆ. ಸ್ಮರಣೆಯ ವಿಭಾಗದ ಸಾಧಾರಣ ಪ್ರಶ್ನೆ. ಈ ಪ್ರಶ್ನೆಗೆ ಉತ್ತರ, ವಚನಕಾರರ ದೃಷ್ಟಿಯಲ್ಲಿ ಅರಿವು ಎಂದರೆ ತನ್ನಷ್ಟಕ್ಕೆ ತಾನು ಇರುವ ಕೇವಲ ತಿಳುವಳಿಕೆ. ಜ್ಞಾನ ಮಾತ್ರ ಅಲ್ಲ, ಅದು ಕ್ರಿಯೆಯ ಅನುಭವದಿಂದ ಒಡಮೂಡಿ ಬರುವುದು. ಅದು ಕೇಳಿ ತಿಳಿದಿದ್ದಲ್ಲ. ಕ್ರಿಯೆಯಲ್ಲಿ ಮೂಡಿದ ತಿಳುವಳಿಕೆ ಅದು ತರ್ಕವಲ್ಲ. ನಡೆಯಿಂದ ನುಡಿ ಹುಟ್ಟಿದರೆ ಅದು ಅರಿವು ಎಂದು ಹೇಳಲಾಗಿದೆ. ಮುಂದಿನ ಪ್ರಶ್ನೆ, ಮಂಚಮ್ಮ ದೇವಿ ಮನೆ ಮಂಚಮ್ಮ ದೇವಿಯಾಗಿ ರೂಪುಗೊಂಡ ಬಗೆ ಹೇಗೆ ತಿಳಿಸಿ. ಈ ಪ್ರಶ್ನೆಯನ್ನು 2 ಅಂಕಗಳಿಗೆ ಕೇಳಲಾಗುತ್ತದೆ. ಈ ಹಿಂದೆ ಒಮ್ಮೆ ಕೇಳಲಾಗಿದೆ. ಇದು ಪರೋಕ್ಷವಾಗಿ ಕೇಳಲ್ಪಟ್ಟಿರುವಂತಹ ಪ್ರಶ್ನೆಯಾಗಿದೆ. ಸ್ಮರಣೆಯ ವಿಭಾಗದ ಸಾಧಾರಣ ಪ್ರಶ್ನೆಯಾಗಿದೆ. ಈ ಪ್ರಶ್ನೆಗೆ ಉತ್ತರ, ಒಂದು ಸಲ ಒಂದು ಗ್ರಾಮದ ಜನರೆಲ್ಲ ಸೇರಿ ತಮ್ಮ ಗ್ರಾಮ ದೇವತೆ ಮಂಚಮ್ಮನಿಗೆ ಗುಡಿ ಕಟ್ಟಲು ಆರಂಭಿಸುತ್ತಾರೆ. ಹೀಗೆ ಗುಡಿ ಕಟ್ಟುತ್ತಾ ಇರುವಾಗ ಗುಡಿಯ ಕಟ್ಟಡ ಚಾವಣಿ ಮಟ್ಟಕ್ಕೆ ಬಂದಾಗ ಅಲ್ಲಿದ್ದ ಒಬ್ಬನ ಮೈ ಮೇಲೆ ಆ ಗ್ರಾಮ ದೇವತೆ ಮಂಚಮ್ಮ ಆವಾಹಿಸಿಕೊಂಡು, ನಿಲ್ಲಿಸಿ ನನ್ನ ಮಕ್ಕಳ ಎಂದು ಅಬ್ಬರ ಮಾಡುತ್ತಾಳೆ. ಆ ಅಬ್ಬರಕ್ಕೆ ಜನ ತಮ್ಮ ಕೆಲಸ ನಿಲ್ಲಿಸಿ ಕಕ್ಕಾಬಿಕ್ಕಿಯಾಗಿ ನೋಡುತ್ತಾರೆ. ಆಗ ಗ್ರಾಮ ದೇವತೆ ಮಂಚಮ್ಮ, ಏನಯ್ಯ ಏನ್ ಮಾಡ್ತಾ ಇದ್ದೀರಿ ಎನ್ನುತ್ತಾಳೆ. ಅಲ್ಲಿನ ಜನರು, ನಿನಗೊಂದು ಗುಡಿ ಮನೆ ಕಟ್ತಾ ಇದ್ದೀವಿ ತಾಯಿ ಎಂದು ಹೇಳುತ್ತಾರೆ. ಪುನಃ ಆ ದೇವತೆ, ಓಹೋ ನನಗೆ ಗುಡಿ ಮನೆ ಕಟ್ತಾ ಇದ್ದೀರೋ, ಹಾಗಾದರೆ ನಿಮಗೆಲ್ಲ ಮನೆ ಉಂಟಾ ನನ್ನ ಮಕ್ಕಳ ಎಂದು ಕೇಳುತ್ತಾಳೆ. ಆಗ ಒಬ್ಬನು, ನನಗಿಲ್ಲ ತಾಯಿ ಹೇಳುತ್ತಾನೆ.
ಆಗ ಗ್ರಾಮ ದೇವತೆ ಮಂಚಮ್ಮ, ಹಾಗಾದರೆ ಎಲ್ಲರಿಗೂ ಮನೆ ಆಗುವವರೆಗೆ ನನಗೂ ಮನೆ ಬೇಡ ಎಂದು ಹೇಳುತ್ತಾಳೆ. ಅಂದಿನಿಂದ ಮಂಚಮ್ಮ ದೇವಿ ಮನೆ ಮಂಚಮ್ಮನಾಗುತ್ತಾಳೆ. ಚಾವಣಿ ಇಲ್ಲದ ಗುಡಿಯಲ್ಲಿ ತಾಯಿ ಮನೆ ಮಂಚಮ್ಮ ಎಂದು ಪೂಜಿತಳಾಗುತ್ತಿದ್ದಾಳೆ. ಮುಂದಿನ ಪ್ರಶ್ನೆ ಕವಿ ಪರಿಚಯನ ಮಾಡಿಕೊಡ್ತಕ್ಕಂಥದ್ದು. ಕವಿ ಜನ್ಮಸ್ಥಳ, ಕಾಲ, ಕೃತಿ ಮತ್ತು ಬಿರುದು ಪ್ರಶಸ್ತಿಗಳನ್ನು ಕುರಿತು ಬರೆಯಿರಿ. ಮಕ್ಕಳೇ, ಇದನ್ನ ವಾಕ್ಯ ರೂಪದಲ್ಲೇ ಬರೆಯಬೇಕು. ದೇವನೂರು ಮಹಾದೇವ ಅವರ ಒಂದು ಪರಿಚಯವನ್ನ ಮಾಡಿಕೊಡಿ ಅನ್ನುವಂತಹ ಪ್ರಶ್ನೆಯನ್ನ 3 ಅಂಕಗಳಿಗೆ ಕೇಳಲಾಗುತ್ತದೆ. ಈ ಹಿಂದೆ 3 ಬಾರಿ ಕೇಳಲಾಗಿದೆ. ಇದು ನೇರವಾಗಿ ಕೇಳಲ್ಪಡುವಂತಹ ಪ್ರಶ್ನೆಯಾಗಿದೆ. ಇದು ಸ್ಮರಣೆಯ ಸುಲಭದ ಪ್ರಶ್ನೆಯಾಗಿದೆ. ಕವಿ ದೇವನೂರ ಮಹಾದೇವ, ಕಾಲ ಕ್ರಿಸ್ತಶಕ 1948. ಇವರು ಮೈಸೂರು ಜಿಲ್ಲೆಯ ನಂಜನಗೂಡು ತಾಲೂಕಿನ ದೇವನೂರು ಅನ್ನುವಂತಹ ಹಳ್ಳಿಯಲ್ಲಿ ಜನಿಸಿದರು. ದ್ಯಾವನೂರು, ಒಡಲಾಳ, ಗಾಂಧಿ ಮತ್ತು ಮಾವೋ, ನಂಬಿಕೆಯ ನೆಂಟ, ನೋಡು ಮತ್ತು ಕೂಡು, ಎದೆಗೆ ಬಿದ್ದ ಅಕ್ಷರ ಮೊದಲಾದ ಕೃತಿಗಳನ್ನ ರಚಿಸಿದ್ದಾರೆ. ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಭಾರತೀಯ ಭಾಷಾ ಪರಿಷತ್ ಪ್ರಶಸ್ತಿ, ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಗಳಿಗೆ ಇವರು ಭಾಜನರಾಗಿದ್ದಾರೆ. ಮುಂದಿನ ಪ್ರಶ್ನೆ ಸಂದರ್ಭ ಸಹಿತ ಸ್ವಾರಸ್ಯ ಬರೆಯಿರಿ. ಹಾಗಾದರೆ ಎಲ್ಲರಿಗೂ ಮನೆ ಆಗುವವರೆಗೂ ನನಗೂ ಮನೆ ಬೇಡ. ಈ ಪ್ರಶ್ನೆಯನ್ನು 3 ಅಂಕಗಳಿಗೆ ಕೇಳಲಾಗುತ್ತದೆ. ಈ ಪ್ರಶ್ನೆ ಈ ಹಿಂದೆ 2 ಬಾರಿ ಪುನರಾವರ್ತನೆಯಾಗಿದೆ. ನೇರವಾಗಿ ಕೇಳಲ್ಪಟ್ಟಿರುವಂತಹ ಪ್ರಶ್ನೆಯಾಗಿದೆ. ಗ್ರಹಿಕೆಯ ವಿಭಾಗದ ಸಾಧಾರಣ ಪ್ರಶ್ನೆಯಾಗಿದೆ. ಆಯ್ಕೆ: ಈ ವಾಕ್ಯವನ್ನು ದೇವನೂರು ಮಹಾದೇವ ಅವರ ಎದೆಗೆ ಬಿದ್ದ ಅಕ್ಷರ ಕೃತಿಯಿಂದ ಆಯ್ದ ಎದೆಗೆ ಬಿದ್ದ ಅಕ್ಷರ ಎಂಬ ಪಾಠದಿಂದ ಆಯ್ದುಕೊಳ್ಳಲಾಗಿದೆ. ಸಂದರ್ಭ: ಕವಿ ಸಿದ್ಧಲಿಂಗಯ್ಯನವರು ಲೇಖಕರಿಗೆ ಒಮ್ಮೆ ಹೇಳಿದ ಕಥೆಯಲ್ಲಿ ಬರುವ ಪ್ರಸಂಗವಾಗಿದೆ. ಒಂದು ಗ್ರಾಮದ ಜನರು ತಮ್ಮ ಗ್ರಾಮ ದೇವತೆಗೋಸ್ಕರ ಗುಡಿ ಕಟ್ಟಲು ಪ್ರಾರಂಭಿಸುತ್ತಾರೆ. ಗುಡಿ ಚಾವಣಿಯ ಮಟ್ಟವನ್ನು ತಲುಪಿದಾಗ ಇದ್ದಕ್ಕಿದ್ದಂತೆ ಜನರಿಗೆ ಪ್ರತ್ಯಕ್ಷಳಾದ ಮಂಚಮ್ಮ ದೇವತೆ ಅವರು ಮಾಡುತ್ತಿರುವ ಕಾರ್ಯದ ಕುರಿತು ವಿಚಾರಿಸುತ್ತಾಳೆ. ಜನರು ಅವಳಿಗಾಗಿಯೇ ಗುಡಿ ಕಟ್ಟುತ್ತಿರುವುದಾಗಿ ಹೇಳಿದಾಗ ಅವಳು ನಿಮಗೆಲ್ಲರಿಗೂ ಮನೆ ಇದೆಯೇ ಎಂದು ಪ್ರಶ್ನಿಸುತ್ತಾಳೆ. ಅವರಲ್ಲೊಬ್ಬ ತನಗಿಲ್ಲವೆಂದು ಹೇಳಿದಾಗ ಮಂಚಮ್ಮ ದೇವತೆ ಎಲ್ಲರಿಗೂ ಮನೆ ಆಗುವವರೆಗೆ ತನಗೆ ಮನೆ ಬೇಡವೆಂದು ಹೇಳುತ್ತಾಳೆ. ಸ್ವಾರಸ್ಯ: ತನಗೆ ಗುಡಿ ಕಟ್ಟುವ ಜನರಿಗೆ ಮನೆ ಇಲ್ಲದ ಮೇಲೆ ತನಗೇಕೆ ಗುಡಿ ಮನೆ ಎಂದು ಗ್ರಾಮ ದೇವತೆ ಹೇಳುವ ಈ ಮಾತು ಸಮಾನತೆಯ ತತ್ವವನ್ನು ಹೇಳುತ್ತದೆ. ಮುಂದಿನ ವಾಕ್ಯ: ಯಾವ ಜೀವಿಯೂ ತನ್ನಷ್ಟಕ್ಕೆ ತಾನಿಲ್ಲ. ಈ ಪ್ರಶ್ನೆಯನ್ನು 3 ಅಂಕಗಳಿಗೆ ಕೇಳಲಾಗುತ್ತದೆ. ಈ ಹಿಂದೆ 1 ಬಾರಿ ಕೇಳಲಾಗಿದೆ. ಇದು ನೇರವಾಗಿ ಕೇಳಲ್ಪಟ್ಟಿರುವಂತಹ ಪ್ರಶ್ನೆಯಾಗಿದೆ. ಸ್ಮರಣೆ ವಿಭಾಗದ ಸುಲಭದ ಪ್ರಶ್ನೆಯಾಗಿದೆ. ಆಯ್ಕೆ: ಈ ವಾಕ್ಯವನ್ನು ದೇವನೂರು ಮಹಾದೇವ ಅವರ ಎದೆಗೆ ಬಿದ್ದ ಅಕ್ಷರ ಕೃತಿಯಿಂದ ಆಯ್ದ ಎದೆಗೆ ಬಿದ್ದ ಅಕ್ಷರ ಎಂಬ ಪಾಠದಿಂದ ಆಯ್ದುಕೊಳ್ಳಲಾಗಿದೆ. ಸಂದರ್ಭ: ಮನೋವೈದ್ಯರಾದ ಅಶೋಕ ಪೈ ಅವರು ಮನಸ್ಸಿನ ಬಗ್ಗೆ ನಡೆದ ಒಂದು ಸಂಶೋಧನಾ ಸತ್ಯದ ಕುರಿತು ಹೇಳುತ್ತಾರೆ. ಒಂದು ಕೊಠಡಿಯಲ್ಲಿ ಒಂದಷ್ಟು ಜನರು ಟೆಲಿವಿಷನ್ ವೀಕ್ಷಿಸುತ್ತಿರುವಾಗ ಅವರು ನೋಡುವ ಸನ್ನಿವೇಶಗಳಿಗೆ ತಕ್ಕಂತೆ ದುಃಖ ಅಥವಾ ಸಂತೋಷದ ಭಾವವನ್ನು ಅನುಭವಿಸುತ್ತಿರುವಾಗ ಅವರ ಭಾವವು ಅವರ ಪಕ್ಕದ ಕೊಠಡಿಯಲ್ಲಿ ಟೆಲಿವಿಷನ್ ನೋಡದೇ ಇರುವವರನ್ನು ಸ್ವಲ್ಪ ಮಟ್ಟಿಗಾದರೂ ತಲುಪಿ ಅವರು ಕೂಡ ದುಃಖ ಅಥವಾ ಸಂತೋಷದ ಭಾವವನ್ನು ಅಲ್ಪ ಮಟ್ಟಿಗಾದರೂ ತಾಳುತ್ತಾರೆ ಎಂದು ವಿವರಿಸಿದ್ದಾರೆ. ಇದನ್ನು ಗಮನಿಸಿದರೆ ಯಾವ ಜೀವಿಯೂ ತನ್ನಷ್ಟಕ್ಕೆ ತಾನಿಲ್ಲ ಎಂದು ಅರ್ಥವಾಗುತ್ತದೆ ಎಂದು ಲೇಖಕರು ಹೇಳಿದ್ದಾರೆ. ಸ್ವಾರಸ್ಯ: ಯಾವ ಜೀವಿಯೂ ಸ್ವತಂತ್ರವಾಗಿ ಬದುಕಲು ಸಾಧ್ಯವಿಲ್ಲ. ಜೀವಿಗಳು ಪರಸ್ಪರಾವಲಂಬಿಗಳು. ಇಡೀ ಜೀವ ಸಂಕುಲವೆಲ್ಲ ಒಂದೇ ಎಂದು ಸ್ವಾರಸ್ಯವಾಗಿ ಹೇಳಲಾಗಿದೆ. ಮುಂದಿನ ವಾಕ್ಯ: ಅವರಿಗೆ ಅವರವರ ಪ್ರಜ್ಞೆಯೇ ದೇವರಾಗಿತ್ತು. ಈ ಪ್ರಶ್ನೆಯನ್ನು 3 ಅಂಕಗಳಿಗೆ ಕೇಳಲಾಗುತ್ತದೆ. ಈ ಹಿಂದೆ ಒಮ್ಮೆ ಕೇಳಲಾಗಿದೆ. ಇದು ನೇರವಾಗಿ ಕೇಳಲ್ಪಟ್ಟಿರುವಂತಹ ಪ್ರಶ್ನೆಯಾಗಿದೆ. ಸ್ಮರಣೆಯ ವಿಭಾಗದ ಸುಲಭದ ಪ್ರಶ್ನೆಯಾಗಿದೆ. ಆಯ್ಕೆ: ಈ ವಾಕ್ಯವನ್ನು ದೇವನೂರು ಮಹಾದೇವ ಅವರ ಎದೆಗೆ ಬಿದ್ದ ಅಕ್ಷರ ಕೃತಿಯಿಂದ ಆಯ್ದ ಎದೆಗೆ ಬಿದ್ದ ಅಕ್ಷರ ಎಂಬ ಪಾಠದಿಂದ ಆಯ್ದುಕೊಳ್ಳಲಾಗಿದೆ. ಸಂದರ್ಭ: ವಚನಕಾರರ ದೃಷ್ಟಿಯಲ್ಲಿ ನಡೆಯಿಂದ ನುಡಿ ಹುಟ್ಟಿದರೆ ಅದು ಅರಿವು. ವಚನಕಾರರು ನಮ್ಮ ಸುತ್ತಮುತ್ತ ಇರುವ ದೇವರುಗಳನ್ನು ದೇವರು ಅಂದುಕೊಂಡಿರಲಿಲ್ಲ. ಪ್ರತಿಯೊಬ್ಬ ವಚನಕಾರರು ತಮ್ಮ ಕಷ್ಟ, ಸುಖ,
ದುಃಖ ದುಮ್ಮಾನ ಏಳು ಬೀಳುಗಳನ್ನು ಅವರ ಉತ್ಕಟ ಇಕ್ಕಟ್ಟುಗಳನ್ನು ಆ ಪ್ರಜ್ಞೆ ಮುಂದೆ ಹೇಳಿಕೊಳ್ಳುತ್ತಾ ಒದ್ದಾಡುತ್ತಿದ್ದರೆಂದು ಕಾಣುತ್ತದೆ ಎಂದು ಪ್ರಜ್ಞೆಯ ಬಗ್ಗೆ ವಿವರಿಸಿದ್ದಾರೆ. ಸ್ವಾರಸ್ಯ ವಚನಕಾರರಿಗೆ ಇಷ್ಟ ದೈವದ ರೀತಿಯಲ್ಲಿ ಪ್ರಜ್ಞೆಯಂತೆ ಪ್ರತಿಯೊಬ್ಬರಲ್ಲಿ ಪ್ರಜ್ಞೆ ಜಾಗೃತವಾಗಿರಬೇಕು ಎಂಬುದನ್ನು ಸ್ವಾರಸ್ಯವಾಗಿ ಹೇಳಿದ್ದಾರೆ. ಮುಂದಿನ ವಾಕ್ಯ, ಈ ಸಮಷ್ಟಿ ಮನಸ್ಸಲ್ಲಿ ಎಲ್ಲರೂ ಇರುತ್ತಾರೆ. ಈ ಪ್ರಶ್ನೆಯನ್ನು 3 ಅಂಕಗಳಿಗೆ ಕೇಳಲಾಗುತ್ತದೆ. ಈ ಹಿಂದೆ ಒಮ್ಮೆ ಕೇಳಲಾಗಿದೆ. ಇದು ನೇರವಾಗಿ ಕೇಳಲ್ಪಟ್ಟಿರುವಂತಹ ಪ್ರಶ್ನೆಯಾಗಿದೆ. ಸ್ಮರಣೀಯ ವಿಭಾಗದ ಸಾಧಾರಣ ಪ್ರಶ್ನೆ. ಆಯ್ಕೆ, ಈ ವಾಕ್ಯವನ್ನು ದೇವನೂರು ಮಹಾದೇವ ಅವರ ಎದೆಗೆ ಬಿದ್ದ ಅಕ್ಷರ ಕೃತಿಯಿಂದ ಆಯ್ದ ಎದೆಗೆ ಬಿದ್ದ ಅಕ್ಷರ ಎಂಬ ಪಾಠದಿಂದ ಆಯ್ದುಕೊಳ್ಳಲಾಗಿದೆ. ಸಂದರ್ಭ, ಯಾವುದೇ ಒಂದು ಜೀವಿಗೆ ಆಗುವ ದುಃಖ ದುಮ್ಮಾನ ಪರಿಸರದಲ್ಲಿ ಉಸಿರಾಡುತ್ತಾ ಎಲ್ಲ ಜೀವಿಗಳಲ್ಲೂ ಕಂಪನ ಉಂಟು ಮಾಡುತ್ತಿರುತ್ತದೆಯೋ ಈ ಅನುಕಂಪನ ಇಡೀ ಜೀವ ಸಂಕುಲವನ್ನೇ ಒಂದು ಎಂದು ಹೇಳುತ್ತದೆ. ಬುದ್ಧನ ಕಾರುಣ್ಯ ಇಲ್ಲಿಂದಲೇ ಮೂಡಿರಬಹುದು. ಕೊಲೆ, ಸುಲಿಗೆ, ದ್ವೇಷ, ಅಸೂಯೆಗಳಿಂದ ಕ್ಷೋಭೆಗೊಂಡು ನರಳುತ್ತಿರುವ ಜಗತ್ತು ಇದು ಘಾಸಿಗೊಳಿಸಬಹುದು. ತನ್ನ ಆಳದ ಒಳ ಸಮಷ್ಟಿ ಮನಸ್ಸನ್ನೇ ಈ ಸಮಷ್ಟಿ ಮನಸ್ಸಲ್ಲಿ ಎಲ್ಲರೂ ಇರುತ್ತಾರೆ ಎಂದು ಲೇಖಕರು ಹೇಳಿದ್ದಾರೆ. ಸ್ವಾರಸ್ಯ, ಸಮಸ್ತರು ಸಮಾನರು, ಆದ್ದರಿಂದ ಕಾರುಣ್ಯ ಮನೋಭಾವ ಎಲ್ಲರ ಮನದಲ್ಲೂ ಮೂಡಿರಬೇಕು ಎಂಬುದನ್ನು ಸ್ವಾರಸ್ಯಪೂರ್ಣವಾಗಿ ಹೇಳಿದ್ದಾರೆ. ಮುಂದಿನ ಪ್ರಶ್ನೆ, ಕವಿ ಸಿದ್ಧಲಿಂಗಯ್ಯ ಹೇಳಿದ ಕಥೆಯನ್ನು ಬರೆಯಿರಿ. ಈ ಪ್ರಶ್ನೆಯನ್ನು 4 ಅಂಕಗಳಿಗೆ ಕೇಳಲಾಗುತ್ತದೆ. ಈ ಹಿಂದೆ ಒಮ್ಮೆ ಕೇಳಲಾಗಿದೆ. ಇದು ನೇರವಾಗಿ ಕೇಳಲ್ಪಟ್ಟಿರುವಂತಹ ಪ್ರಶ್ನೆಯಾಗಿದೆ. ಗ್ರಹಿಕೆಯ ವಿಭಾಗದ ಸಾಧಾರಣ ಪ್ರಶ್ನೆಯಾಗಿದೆ. ಈ ಪ್ರಶ್ನೆಗೆ ಉತ್ತರ, ದೇವನೂರು ಮಹಾದೇವ ಅವರಿಗೆ ಕವಿ ಸಿದ್ಧಲಿಂಗಯ್ಯ ಅವರು ಮನೆ ಮಂಚಮ್ಮ ಎಂಬ ಗ್ರಾಮ ದೇವತೆಯ ಕಥೆಯನ್ನು ಹೇಳುತ್ತಾರೆ. ಒಂದು ಸಲ ಒಂದು ಗ್ರಾಮದ ಜನರೆಲ್ಲ ಸೇರಿ ತಮ್ಮ ಗ್ರಾಮ ದೇವತೆ ಮಂಚಮ್ಮನಿಗೆ ಗುಡಿ ಕಟ್ಟಲು ಆರಂಭಿಸುತ್ತಾರೆ. ಹೀಗೆ ಗುಡಿ ಕಟ್ಟುತ್ತಾ ಇರುತ್ತಾರೆ. ಗುಡಿಯ ಕಟ್ಟಡ ಚಾವಣಿ ಮಟ್ಟಕ್ಕೆ ಬಂದಾಗ ಅಲ್ಲಿದ್ದ ಒಬ್ಬನ ಮೈ ಮೇಲೆ ಆ ಗ್ರಾಮ ದೇವತೆ ಮಂಚಮ್ಮ ಆವಾಹಿಸಿಕೊಂಡು, ನಿಲ್ಸಿ ನನ್ನ ಮಕ್ಕಳ ಎಂದು ಅಬ್ಬರ ಮಾಡುತ್ತಾಳೆ. ಆ ಅಬ್ಬರಕ್ಕೆ ಜನ ತಮ್ಮ ಕೆಲಸ ನಿಲ್ಲಿಸಿ ಕಕ್ಕಾಬಿಕ್ಕಿಯಾಗಿ ನೋಡುತ್ತಾರೆ. ಆಗ ಗ್ರಾಮ ದೇವತೆ ಮಂಚಮ್ಮ, ಏನ್ರಯ್ಯ, ಏನ್ ಮಾಡ್ತಾ ಇದ್ದೀರಾ ಎನ್ನುತ್ತಾಳೆ. ಅಲ್ಲಿನ ಜನರು, ನಿನಗೊಂದು ಗುಡಿ ಮನೆ ಕಟ್ತಾ ಇದ್ದೀವಿ ತಾಯಿ ಎಂದು ಹೇಳುತ್ತಾರೆ. ಪುನಃ ಆ ದೇವತೆ, ಓಹೋ, ನನಗೆ ಗುಡಿ ಮನೆ ಕಟ್ತಾ ಇದ್ದೀರೋ, ಹಾಗಾದರೆ ನಿಮಗಿಲ್ಲ ಮನೆ ಉಂಟಾ ನನ್ನ ಮಕ್ಕಳ ಎಂದು ಕೇಳುತ್ತಾಳೆ. ಆಗ ಒಬ್ಬನು, ನನಗಿಲ್ಲ ತಾಯಿ ಎಂದು ಹೇಳುತ್ತಾನೆ. ಆಗ ಗ್ರಾಮ ದೇವತೆ ಮಂಚಮ್ಮ, ಹಾಗಾದರೆ ಎಲ್ಲರಿಗೂ ಮನೆ ಆಗುವವರೆಗೆ ನನಗೂ ಮನೆ ಬೇಡ ಎಂದು ಹೇಳುತ್ತಾಳೆ. ಅಂದಿನಿಂದ ಮಂಚಮ್ಮ ದೇವಿ ಮನೆ ಮಂಚಮ್ಮನಾಗುತ್ತಾಳೆ. ಚಾವಣಿ ಇಲ್ಲದ ಗುಡಿಯಲ್ಲಿ ತಾಯಿ ಮನೆ ಮಂಚಮ್ಮ ಎಂದು ಪೂಜಿತಳಾಗುತ್ತಿದ್ದಾಳೆ. ಮಕ್ಕಳೇ, ಇದಿಷ್ಟು ಕೂಡ ದೇವನೂರು ಮಹಾದೇವ ಅವರು ಬರೆದಿರ್ತಕ್ಕಂತಹ ಎದೆಗೆ ಬಿದ್ದ ಅಕ್ಷರ ಅನ್ನುವಂತಹ ಗದ್ಯದ ಅನುಸಾರವಾಗಿ ಮುಂಬರುವಂತಹ ಪರೀಕ್ಷೆಗಳಲ್ಲಿ ಯಾವೆಲ್ಲ ರೀತಿಯಾಗಿ ಪ್ರಶ್ನೆಗಳನ್ನ ಕೇಳಬಹುದು, ಕೇಳಲ್ಪಡುವಂತಹ ಪ್ರಶ್ನೆಗಳಿಗೆ ಅಂಕಗಳಿಗೆ ಅನುಸಾರವಾಗಿ ಹೇಗೆ ಉತ್ತರವನ್ನ ಬರೀಬೇಕು, ಹಾಗೆಯೇ ಈ ಗದ್ಯದ ಅನುಸಾರವಾಗಿ ಈ ಹಿಂದೆ ನಡೆದಿರುವಂತಹ ಪರೀಕ್ಷೆಗಳಲ್ಲಿ ಯಾವ್ಯಾವ ಪ್ರಶ್ನೆಗಳು ಎಷ್ಟೆಷ್ಟು ಬಾರಿ ಪುನರಾವರ್ತನೆ ಆಗಿದೆ ಅನ್ನುವಂತಹ ವಿಚಾರವನ್ನ ತಿಳಿದುಕೊಂಡ್ರೆ ಧನ್ಯವಾದಗಳು.